ಕ್ವಶನ್ ನೋಡ್ಕೊಳ್ಳಿ. ಯೂಸಿಂಗ್ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಟು ಫೈಂಡ್ y at x is equal to 0.2 given dy by dx is equal to 3x plus 1 by 2 into y with y of 0 is 1 taking h is equal to 0.1 perform 3 iterations at each step. ಇದೊಂದು ಯಾವ ಥರ ಮಾಡಬೇಕು? ಈಗ ಫಸ್ಟ್ ಗಿವನ್ ಡೇಟಾ ಬರ್ಕೊಳ್ಳಿ. dy by dx is equal to 3x plus 1 by 2 into y of 0 is equal to 1 and h is equal to 0.1. dy by dx ಬದಲು f of x, y ಹಾಕೊಳ್ಳಿ. dy by dx ಬದಲು f of x, y 3x plus 1 by 2 into y. ಈಗ ನೋಡಿ, dy by dx ಬದಲು f of x, y ಆಯಿತು. ಇದಕ್ಕೆ x0 ಅಂತ ತಗೊಳ್ಳಿ, ಇದಕ್ಕೆ y0 ಅಂತ ತಗೊಳ್ಳಿ. we have x0 is 0, y0 is 1 and h is equal to 0.1. ಇಷ್ಟು ಆದ ತಕ್ಷಣ ಏನು ಮಾಡಬೇಕಂದ್ರೆ x1ನ ಫೈಂಡ್ ಮಾಡಿ. ಇಷ್ಟು x1 ಅಂದರೆ x0 ಪ್ಲಸ್ h. ಇಲ್ಲಿ x0 ಅಂದರೆ 0, h ಅಂದರೆ 0.1, 0 ಪ್ಲಸ್ 0.1 ಅಂದರೆ 0.1. x1 ಫೈಂಡ್ ಮಾಡಿದ್ಮೇಲೆ f ಆಫ್ x0, y0ನ ಫೈಂಡ್ ಮಾಡಬೇಕು. ಇಲ್ಲಿ f ಆಫ್ x0 ಅಂದರೆ 0, y0 ಅಂದರೆ 1. ಇಲ್ಲಿ ನೋಡಿ, ಇಲ್ಲಿ f ಆಫ್ x, y ಅಂದರೆ 3x ಪ್ಲಸ್ 1 by 2 into y ಅಲ್ವಾ. ನೋಡಿ ಕ್ಯಾಲ್ಸಿಲಿ 3x ಪ್ಲಸ್ 1 by 2 into y ಈ ಥರ ಟೈಪ್ ಮಾಡ್ಕೋಬೇಕು ನೀವು. ನೋಡಿ, ಅದನ್ನ ಟೈಪ್ ಮಾಡೋಕ್ಕೆ ಏನು ಮಾಡಿ, ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟು 9 3 ಈಕ್ವಲ್ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4, ಆಮೇಲೆ 3x ಪ್ಲಸ್ 1 by 2 into y 3 ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪ್ಲಸ್ 1 ಕೆಳಗಡೆ 2 ಸೈಡಿಗೆ ಬಂದು ಆಲ್ಫಾ ಎಸ್ ಟಿ. ಅರ್ಥ ಐತಲ್ವಾ? ಕ್ಯಾಲ್ಕುಲೇಟ್ ಕೊಡ್ದು ಇಲ್ಲಿ x ಅಂದರೆ 0, y ಅಂದರೆ 1. x is 0, y is 1 ಅಂದರೆ 0.5 ಬರುತ್ತೆ. ಬರ್ಬೋಣ 0.5. ನೋಡಿ, f ಆಫ್ x0 y0 ಹಾಕಿದ ತಕ್ಷಣವೇ ಯೂಲರ್ಸ್ ಫಾರ್ಮುಲಾ ಅಂತ ಬರ್ಕೋಬೇಕು. ಈಗ ಯೂಲರ್ಸ್ ಫಾರ್ಮುಲಾ ಏನಂದರೆ y10 is equal to y0 plus h into f of x0, y0. ಈಗ ನೋಡಿ, y10 is equal to ಇಲ್ಲಿ y0 ಅಂದರೆ 1, h ಅಂದರೆ 0, h ಅಂದರೆ ಎಷ್ಟು 0.1, f of x0 y0 ಅಂದರೆ 0.5. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಿಡಿ. 1 ಪ್ಲಸ್ h ಅಂದರೆ 0.1, f of x0 y0 ಅಂದರೆ 0.5, y10 ಬಂದು 1 ಪ್ಲಸ್ 0.1 ಟೈಮ್ಸ್ 0.5 1.05 ಬರುತ್ತೆ. ಈಗ ಯೂಲರ್ಸ್ ಫಾರ್ಮುಲಾ ಆದ ತಕ್ಷಣ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ.
ಈಗ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಯಾವ ಥರ ಮಾಡೋದು ನೋಡಿ. ಇದಕ್ಕೆ ಫಾರ್ಮುಲಾ ಬಂದು y11 is equal to y0 plus h by 2 f of x0 comma y0 plus f of x1 comma y10. ಈಗ y11 is equal to ಇಲ್ಲಿ y0 ಅಂದರೆ 1 ಪ್ಲಸ್ h ಅಂದರೆ 0.1/2 ಎಫ್ ಆಫ್ x0 y0 ಅಂದರೆ 0.5 ಪ್ಲಸ್ ಎಫ್ ಆಫ್ x1 ಅಂದರೆ 0.1 ಕಮ y10 ಅಂದರೆ 1.05. ಈಗ ನೋಡಿ y11 is equal to ಈ ಕ್ಯಾಲ್ಸಿಲಿ ಯಾವ ಥರ ಟೇಕ್ ಮಾಡೋದಂದರೆ ಒನ್ ಪ್ಲಸ್ 0.1/2 ಇಂಟು 0.5 ಪ್ಲಸ್ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ 3x ಪ್ಲಸ್ 1/2 ಇಂಟು ವೈ ಈ ಥರ ಟೈಪ್ ಮಾಡ್ಕೊಳ್ಬೇಕು. 1 ಪ್ಲಸ್ 0.1/2 ಈ ಥರ ಬಂತು, ಓಪನ್ ಬ್ರ್ಯಾಕೆಟ್ 0.5 plus 3 alpha close bracket plus 1/2 into alpha st close bracket. ಇಲ್ಲಿ ಕ್ಯಾಲ್ಕುಲೇಟ್ ಕೊಟ್ಟು x ಅಂದ್ರೇನು 0.1, y ಅಂದ್ರೇನು 1.05, 1.0663. ಈಗ y11 ಆಯಿತು. ನೆಕ್ಸ್ಟ್ y12. ಈಗ y12ಗೆ ಫಾರ್ಮುಲಾ ಒಂದು y0 ಪ್ಲಸ್ h/2 ಇಂಟು ಎಫ್ ಆಫ್ x0 ಕಮ y0 ಪ್ಲಸ್ ಎಫ್ ಆಫ್ ಇಲ್ಲಿ x1 ಅಂದರೆ 0.1, ಸಾರಿ ಇದು ಫಾರ್ಮುಲಾ ಬರ್ಕೊಬಿಡೋಣ. ಎಫ್ ಆಫ್ x1 ಕಮ y1, ಇದು ಫಾರ್ಮುಲಾ ಫಸ್ಟ್ ಬರ್ಕೊಳ್ಳಿ. ಇದು x1 ಕಮ y11, x1 ಕಮ y1. ಈಗ ನೋಡಿ y12 is equal to y0 ಅಂದರೆ 1, h ಅಂದರೆ 0.1/2, ಎಫ್ ಆಫ್ x0 y0 ಅಂದರೆ 0.5 ಪ್ಲಸ್ ಎಫ್ ಆಫ್ x1 ಅಂದರೆ 0.1, y11 ಅಂದರೆ 1.0663. ನೋಡಿ ಇದೇ ಸೇಮು. ಇದು ಕ್ಯಾಲ್ಸಿಲ್ ನೀವೇನು ಟೈಪ್ ಮಾಡಿರ್ತೀರ ಅದೇ ಸೇಮು. ಇಲ್ಲೇನು ಮಾಡಬೇಕು, ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಅಂದರೆ 0.1 ಹೊಡಿಬೇಕು, ವೈ ಅಂದರೆ 1.0663, ಆನ್ಸರ್ 1.0667. ಪ್ಲಸ್ y12 ಆಯಿತು. ಅವರು ಕ್ವಶನಲ್ಲಿ ನಿಮಗೆ 3 ಇಟ್ರೇಷನ್ಸ್ ಕೇಳಿದ್ದಾರೆ. ಪ್ರತಿಯೊಂದು 3 ಇಟ್ರೇಷನ್ ಅಂದರೆ ಇನ್ನೊಂದು ಸತಿ ಮಾಡಬೇಕು. y13 ಸೇಮ್ ಬಂದರೆ ನಿಲ್ಲಿಸ್ಬಿಡ್ಬೇಕು, ಸೇಮ್ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಮಾಡಿ. ಈಗ ನೋಡಿ y13 ಅಂದರೆ y0 ಪ್ಲಸ್ h/2 ಎಫ್ ಆಫ್ x0 ಕಾಮ y0 ಪ್ಲಸ್ ಎಫ್ ಆಫ್ x1 ಕಾಮ y12. y13 is equal to y0 ಅಂದರೆ 1 ಪ್ಲಸ್ h ಅಂದರೆ 0.1/2, ಎಫ್ ಆಫ್ x0 y0 ಅಂದರೆ 0.5 ಪ್ಲಸ್ ಎಫ್ ಆಫ್ x1 ಅಂದರೆ 0.1, y12 ಅಂದರೆ 1.0667. ಈಗ ನೋಡಿ y13 is equal to ಕ್ಯಾಲ್ಕುಲೇಟ್ x ಅಂದರೆ 0.1,
ವೈ ಅಂದರೆ 1.0667 ಆನ್ಸರ್ ಮತ್ತೆ 1.0667. therefore y1 ಅಂದರೆ y ಆಫ್ x1, x1 ಅಂದರೆ 0.1, 1.0667 ಇದೇ ಫೈನಲ್ ಆನ್ಸರ್. ಈಗ ನೋಡಿ ಥರ್ಡ್ ಇಟ್ರೇಷನ್ಗೆ ಸೇಮ್ ಬಂದರೆ ನಿಲ್ಲಿಸಿ, ಸೇಮ್ ಬರಲಿಲ್ಲ ಅಂದರೂ y1 3 ಗಂಟೆ ಮಾಡಿ. ಅರ್ಥ ಆಯ್ತಲ್ವಾ? ಇಲ್ಲಿ ಅವ್ರ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಫೈಂಡ್ y at x is equal to 0.2 ಕೇಳಿದ್ದಾರೆ. ಆದರೆ ನಮಗೆ ಸಿಕ್ಕಿರೋದು 0.1. ಅದಕ್ಕೆ ಏನು ಮಾಡಬೇಕು, ಇನ್ನೊಂದು ಸ್ಟೇಜ್ ಮಾಡಬೇಕು. ಇದು ಸ್ಟೇಜ್ 1 ಅಂತ ಬರ್ಕೊಳ್ಳಿ. ಸ್ಟೇಜ್ 1. ಈಗ ಸ್ಟೇಜ್ 2 ಮಾಡೋಣ. ಸ್ಟೇಜ್ 2ಲಿ ಏನು ಮಾಡಬೇಕಂದ್ರೆ ನೀವು ಲೆಟ್, ಈಗ ನೋಡಿ ಇದನ್ನ x0 ಅಂತ ತಗೋಬೇಕು, ಇದನ್ನ y0. x0 0.1, y0 1.0667. ಆಮೇಲೆ ವಿ ಹ್ಯಾವ್ ಅಂತ ಇಲ್ಲಿ 4 ಟರ್ಮ್ಸ್ ತುಂಬ ಇಂಪಾರ್ಟೆಂಟ್. ಯಾವುದಾದ್ರೆ x0, y0, ಎಫ್ ಆಫ್ ಎಕ್ಸ್ ಕಾಮ ವೈ ಹೆಚ್, ಇದರಿಂದನೇ ಮೇನ್ ಪ್ರಾಬ್ಲಮ್ ಬರೋದು. ಗೊತ್ತಾಗ್ತಿದೆಯಾ? ಈಗ ಎಫ್ ಆಫ್ ಎಕ್ಸ್ ಕಾಮ ವೈ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ವೈ ಅಂದರೆ 3x + 1/2 ಇಂಟು ವೈ. ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 3x + 1/2 ಇಂಟು ವೈ ಆ್ಯಂಡ್ ಹೆಚ್ ಅಂದರೆ 0.1. ನೋಡಿ ಇದರಲ್ಲೂ ಪ್ರಾಬ್ಲಮ್ ಕೊಟ್ಟಿದ್ದಾಗ ನಿಮಗೆ ಮೇನ್ ಇಂಪಾರ್ಟೆಂಟ್ ಯಾವುದು, x0, y0, ಹೆಚ್, ಎಫ್ ಆಫ್ ಎಕ್ಸ್ ಕಾಮ ವೈ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಈಗ ಇಷ್ಟು 4 ಇದ್ದರೆ ನಾವು ಆರಾಮಾಗಿ ಮಾಡಿ ಯೂಲರ್ಸ್ ಮೆಥಡ್ನ ಮಾಡ್ಕೊಂಡು ಹೋಗ್ಬೋದು. ಈಗ ನೋಡಿ ಫಸ್ಟ್ ಏನು ಮಾಡಬೇಕು, x1ನ ಫೈಂಡ್ ಮಾಡಬೇಕು. x1 ಏನು, x0 + h. ಇಲ್ಲಿ x0 ಏನು 0.1, ಹೆಚ್ ಏನು 0.1. 0.1 + 0.1 ಅಂದರೆ 0.2. ನೆಕ್ಸ್ಟ್ ಎಫ್ ಆಫ್ x0, y0. ಇಲ್ಲಿ ಎಫ್ ಆಫ್ ಪ್ರೊಸೀಜರ್ ಸೇಮು, ಬರೀ ವ್ಯಾಲ್ಯೂಸ್ಗಳು ಚೇಂಜ್ ಇರುತ್ತೆ. ಗೊತ್ತಾಗ್ತಿದೆಯಾ? ಈಗ x0 ಇಲ್ಲೇನು 0.1, y0 ಏನು 1.0667. ಇಲ್ಲಿ ನೋಡಿ ಕ್ಯಾಲ್ಸಿ ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೂ 3x + 1/2 ಇಂಟು ವೈ. ಕ್ಯಾಲ್ಸಿಯಲ್ಲಿ ಯಾವ ಥರ ಟೈಪ್ ಮಾಡಬೇಕಂದ್ರೆ 3x + 1/2 ಇಂಟು ವೈ, ಈ ಥರ ಟೈಪ್ ಮಾಡ್ಕೋಬೇಕು. ಏನಾಗುತ್ತೆ, 3α ಕ್ಲೋಸ್ ಬ್ರಾಕೆಟ್ + 1 2 ಇಂಟು ವೈ. ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ 0.1, ವೈ ಅಂದರೆ 1.0667. ಆನ್ಸರ್ 0.83334. ನೆಕ್ಸ್ಟ್ ಎಫ್ ಆಫ್ x0, y0 ಆದ ತಕ್ಷಣ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಯೂಲರ್ಸ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಯೂಲರ್ಸ್ ಫಾರ್ಮುಲಾ, ಇಲ್ಲಿ ಯೂಲರ್ಸ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ y10 ಈಸ್ ಈಕ್ವಲ್ ಟು y0 ಪ್ಲಸ್, ಇದು ಫಾರ್ಮುಲಾನ ಹಾಕಿ ಇಟ್ಕೊಳ್ಳಿ, ಎಫ್ ಆಫ್ x0, y0. y10 ಈಸ್ ಈಕ್ವಲ್ ಟು, ಇಲ್ಲಿ y0 ಅಂದರೆ ಏನು 1.0667, 1.0667. ಹೆಚ್ ಅಂದ್ರೇನು 0.1. ಎಫ್ ಆಫ್ x0, y0 ಏನು 0.8334. y10 ಈಸ್ ಈಕ್ವಲ್ ಟು, ಇದನ್ನ ಟೈಪ್ ಮಾಡ್ಕೊಳ್ಳಿ, 1.0667 ಪ್ಲಸ್ 0.1 ಟೈಮ್ಸ್ 0.8334, 1.15. ಈಗ ನೋಡಿ ಯೂಲರ್ಸ್ ಫಾರ್ಮುಲಾ ಆದ ತಕ್ಷಣವೇ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ.
ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಬಂದು y11 is equal to y0 plus h/2 into f of x0 comma y0 f of x1 comma y10. ಈಗ ನೋಡಿ y11 is equal to ಇಲ್ಲಿ y0 ಅಂದರೆ ಇದು 1.0667 ಪ್ಲಸ್ ಹೆಚ್ ಅಂದರೆ ಏನು 0.1/2 ಎಫ್ ಆಫ್ x0 y0 ಅಂದರೆ 0.8334 ಪ್ಲಸ್ ಎಫ್ ಆಫ್ x1 ಅಂದರೆ 0.2 y10 ಅಂದರೆ 1.15. ಇಲ್ಲಿ ಏನು ಮಾಡಬೇಕು ಕ್ಯಾಲ್ಕುಲಿ ಅಂದರೆ ಇದನ್ನ ಸೇಮ್ ಟೈಪ್ ಮಾಡಿ 1.0667 0.1/2 0.8334 ಪ್ಲಸ್ ಎಫ್ ಆಫ್ x, y ಅಂದರೆ 3x ಪ್ಲಸ್ 1/2 ಇಂಟು y. (1.0667) plus 0.1/2 0.8334 plus 3 alpha x plus 1/2 alpha y. ಈ ಥರ ಟೈಪ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಕೊಟ್ಟು x ಅಂದರೆ ಇಲ್ಲಿ ನೋಡಿ x ಅಂದರೆ ಎಫ್ ಆಫ್ x, y ಇರುತ್ತಲ್ಲ, ಇದು x ಇದು y. x ಅಂದರೆ 0.2, y is 1.15 1.1671. y11 ಸಿಕ್ತು 1.1671. y11 ಆದಮೇಲೆ y12 ಮಾಡಬೇಕು. y12 ಯಾವ ಥರ ಅಂದರೆ y0 ಪ್ಲಸ್ h/2 f of x0 comma y0 plus f of x1 comma y11. ಇದು ಫಾರ್ಮುಲಾ. y12 is equal to y0 ಅಂದರೆ 1.0667, h ಅಂದರೆ 0.1/2, f of x0 y0 ಅಂದರೆ 0.8334 ಪ್ಲಸ್ ಎಫ್ ಆಫ್ x1 ಅಂದರೆ 0.2, y11 ಅಂದರೆ 1.1671. ಇದೇನಾಗುತ್ತೆ y12 is equal to ಇಲ್ಲಿ ಕ್ಯಾಲ್ಕುಲೇಟ್ ಹಾಕಿ x ಜಾಗದಲ್ಲಿ 0.2 ಹಾಕಿ y ಜಾಗದಲ್ಲಿ 1.1675 y12 ಆದಮೇಲೆ y13ಗೆ ಫಾರ್ಮುಲಾ y0 ಪ್ಲಸ್ h/2 ಇಂಟು f of x0 comma y0 ಪ್ಲಸ್ f of x1 comma y12. ಇಲ್ಲಿ y13 is equal to y0 ಅಂದರೆ 1.0667 ಪ್ಲಸ್ h ಅಂದರೆ 0.1/2 0.8334 ಪ್ಲಸ್ f of x1 ಅಂದರೆ 0.2, y12 ಅಂದರೆ 1.1675. y13 is equal to ಕ್ಯಾಲ್ಕುಲೇಟ್ ಅಂತ ಹೊಡೆದು x ಅಂದರೆ ಏನು 0.2, y ಅಂದರೆ 1.1675. ಆನ್ಸರ್ 1.1676. ನೋಡಿ ಸೇಮ್ ಬರಲಿಲ್ಲ ಅಂದರೂ ನಿಲ್ಲಿಸಿ, ಯಾಕಂದರೆ 3 ಇಟ್ರೇಷನ್ ಈಚ್ ಸ್ಟೆಪ್ಪಲ್ಲಿ ಮಾಡಿ ಅಂತ ಇದೆ ಅದಕ್ಕೆ. therefore y1 is equal to y of x1 is equal to
ವೈ ಆಫ್ x1 ಅಂದರೆ 0.2 ಈಸ್ ಈಕ್ವಲ್ ಟು 1.1676. ಇಷ್ಟೇ ಆನ್ಸರ್. ಥ್ಯಾಂಕ್ ಯು.